ಸುಕುಮಾರ್, ಸಿಸಿಟಿವಿ ಫುಟೇಜ್ ತಗೊಂಬನ್ನಿ. ಯಾವತ್ತಿಂದ ಮೇಡಮ್? ರಿಸೆಪ್ಷನ್ ಹಿಂದಿನ ದಿನ ರಾತ್ರಿ 11 ಗಂಟೆಯಿಂದ ಬೆಳಗಿನ ಜಾವ 5 ಗಂಟೆ ತನಕ ಪ್ರತಾಪ್ ರೂಮ್ ಎದುರುಗಡೆ ಕಾರಿಡಾರ್ ಇದೆಯಲ್ಲ, ಅದ್ರದ್ದು. ಓಕೆ ಮೇಡಮ್. ನೀನು ಹೋಗಪ್ಪ. ಹಲೋ, ಬೆಳಿಗ್ಗೆ ಹೇಳಿರ್ಲಿಲ್ವಾ ನಿಮಗೆ? ತಿರ್ಗಾ ಮತ್ತೆ ಫೋನ್ ಮಾಡಿದ್ಯಾ? ಸರಿ, ನಾನು ನಿರ್ಧಾರ ಹೇಳ್ತೀನಿ. ನಾನು ನಿನ್ನನ್ನ ಮದುವೆ ಆಗಲ್ಲ. ನೋಡು, ನೀನ್ ಹೆದರ್ಸಿದ್ರು ನಾನು ವಿನೂತಂಗ್ ಮೋಸ ಮಾಡಲ್ಲ. ನೀನ್ ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಈಗ 2 ಗಂಟೆ. ನೀನೀಗ ಫೋನ್ ಇಡ್ಲಿಲ್ಲ ಅಂದ್ರೆ ಪೊಲೀಸಿಗೆ ಫೋನ್ ಮಾಡ್ತೀನಿ. ಕನ್ಫರ್ಮ್. ಇಷ್ಟಕ್ಕೆಲ್ಲ ಕಾರಣ ಆ ಸ್ವಾತಿನೇ. ಪ್ರತಾಪ್ ಅವಳನ್ನ ಮದುವೆ ಆಗ್ಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವಳನ್ನ ಕಿಡ್ನಾಪ್ ಮಾಡಿ ಟಾರ್ಚರ್ ಕೊಡ್ತಾ ಇದ್ದಾಳೆ. ಬಿಡಲ್ಲ, ನಾನು ಆ ಸ್ವಾತಿನ ಸುಮ್ಮನೆ ಬಿಡೋದಿಲ್ಲ. ಇವತ್ತೇ ಅವಳ ಕಥೆನ ಮುಗಿಸ್ಬಿಡ್ತೀನಿ. ಪಕ್ಕದ ಮನೆ ಆಂಟಿ ಹಂಗಿಸ್ತಾ ಇದ್ಲಲ್ಲ, ಏನ್ ಕಾಲ ಬಂತಪ್ಪ, ಅಮ್ಮ ಮಗಳು ಹಾವು ಮುಂಗ್ಸಿ ತರ ಆಡ್ತಾರೆ ಅಂತ. ಇವತ್ತವಳಗ್ ತೋರಿಸ್ತೀನಿ. ಅಮ್ಮ ಮಗಳು ಯಾವತ್ತಿದ್ರು ಅಮ್ಮ ಮಗಳೇ, ಎಷ್ಟೇ ಮನಸ್ತಾಪ ಬಂದ್ರು ಅಂತ. ಪ್ರೀತಿ ಹೆಚ್ಚಾಗತ್ತೆ ಹೊರತು ಕಮ್ಮಿ ಆಗಲ್ಲ ಅಂತ ತೋರಿಸ್ತೀನಿ ರೀ. ಯಾಕ್ರಿ ಗಲಾಟೆ ಮಾಡ್ತೀನಿ ಅಂತನಾ? ಇಲ್ಲ ರೀ, ನಾನೆಲ್ಲ ಮರ್ತು ಬಿಟ್ಟಿದ್ದೀನಿ. ಇನ್ನೊಂದು 10 ವರ್ಷ ಹೋದ್ರೆ ಅಲ್ಲೆಲ್ಲ ಉದ್ರಿ ಕೈಗೆ ಕೋಲ್ ಬರುತ್ತೆ. ಆಗ ಯಾರು ನಮ್ಮನ್ನ ನಡೆಸ್ಬೇಕು? ನಮ್ಮ ಮಕ್ಕಳೇ ತಾನೆ. ಇವತ್ತು ಖಂಡಿತ ನಾನು ವಿನೂತನ್ಗೆ ಬೇಜಾರು ಮಾಡಲ್ಲ. ವೈಶಾಲಿ ಹತ್ರನೂ ಏನು ಮಾತಾಡೋದಿಲ್ಲ. ಸಾಕಷ್ಟು ಅಳಿಸಿದ್ದೀನಿ ವಿನೂತನ್ನ. ಇವತ್ತು ನಾನೇ ನನ್ನ ಕೈಯಾರ ಅವಳಿಗೆ ಈ ಸಿಹಿನ ತಿನ್ನಿಸ್ತೀನಿ, ಊಟ ಮಾಡಿಸ್ತೀನಿ. ಒಳಗೋಗೋಣ. ಮೇಡಮ್, ಎಲ್ಲಾದ್ರೂ ಹೊರಟ್ರಾ? ಹೌದು, ಆಚೆ ಸ್ವಲ್ಪ ಕೆಲಸ ಇದೆ. ಬರೋದು ಸಂಜೆ ಆಗತ್ತೆ. ನಾವು ಬಂದು ನಿಮ್ಗೆ ಹಿಡಿಸ್ಲಿಲ್ವಾ? ಚಚ್ಚೆ, ಹಾಗೆಲ್ಲ ಏನೂ ಇಲ್ಲ. ಯಾರು ಯಾರನ್ನು ಕಳ್ಕೊಳ್ಬಾರ್ದಲ್ವಾ? ಇರೋಷ್ಟು ದಿನ ನಗ್ನಗ್ತಾ ಇರಬೇಕು. ಎಲ್ಲರೂ ಚೆನ್ನಾಗಿ ನೋಡ್ಕೋಬೇಕು. ನೀವೆಲ್ಲ ಖಂಡಿತ ನಮಗ್ ಬೇಕು. ಧೈರ್ಯ ಹೇಳೋದಕ್ಕೆ, ಸಮಾಧಾನ ಹೇಳೋದಕ್ಕೆ. ಏನಾಯ್ತು ವೈಶಾಲಿ ಅವರೇ? ರಿಸೆಪ್ಷನ್ ನಡೀಲಿಲ್ಲ. ಯಾಕೆ ಮೇಡಮ್? ದಯವಿಟ್ಟು ಏನಾಯ್ತು ಅಂತ ಹೇಳಿ, ಮುಚ್ಚಿಡ್ಬೇಡಿ. ಪ್ರಯೋಜನ ಇಲ್ಲ ಪದ್ಮಾವತಿ ಅವರೇ. ಏನಾಯ್ತು ಹೇಳಿ ವೈಶಾಲಿ. ಇವತ್ತಿಗೆ 2 ದಿನ ಆಯ್ತು. ನಿನ್ನೆ ಬೆಳಗ್ಗೆಯಿಂದ ಪ್ರತಾಪ್ ಕಾಣಿಸ್ತಿಲ್ಲ. ಬೆಳಗಿನ ಜಾವ 5 ಗಂಟೆಗೆ ಹೋದವನು ಕಿಡ್ನಾಪ್ ಆಗಿದ್ದಾನೆ ಅಂತ ಅನಿಸ್ತಿದೆ.
ಮಾಡಬೇಕು ಅಂತ ಇಂಥ ಹೊತ್ತಲ್ಲಿ ಇವತ್ತು ಅನ್ನಿಸ್ಬಿಡ್ತ ನೋಡು. ನಿನ್ ಕಣ್ಣಲ್ಲಿ ಕಣ್ಣೀರ್ ಹಾಕ್ಸಿದಕ್ಕೆ ಇವತ್ತು ನನ್ಗಿಂತ ಪರಿಸ್ಥಿತಿ ಬಂದಿದೆ ಅಮ್ಮ. ಅಳ್ಬೇಡ ಕಂದ ಅಂತ ಹೇಳೋದಕ್ಕೂ ನನಗೆ ಮುಖ ಇಲ್ಲ. ನಾನೇ ನಿನ್ನ ತುಂಬಾ ಅಳಿಸ್ಬಿಟ್ಟಿದ್ದೀನಿ. ಅಪ್ಪ ಹೇಳ್ತಾ ಇದ್ರು, ವೈಶಾಲಿ ತುಂಬಾ ಬದಲಾಗಿದ್ದಾಳೆ, ಇಂಥ ಮನೆ ಮಗಳಾಗಿದ್ದಾಳೆ, ರಾಣಿ ತರ ಬದುಕ್ತಾ ಇದ್ದಾಳೆ ಅಂತ. ನನಗೆ ನಿನ್ ಮೇಲೆ ಬೇಜಾರಿದ್ರು ದೇವ್ರ ಮುಂದೆ ತುಪ್ಪ ದೀಪ ಹಚ್ತೆ. ನನ್ನ ಮಕ್ಕಳು ಯಾವಾಗ್ಲೂ ಹೀಗೆ ಸಂತೋಷವಾಗಿರ್ಲಿ ಅಂತ. ಆದ್ರೆ ಈಗ ಪ್ರತಾಪ್ ಜೊತೆಗಿರೋಕ್ಕೋಸ್ಕರ ನನ್ನಿಂದ ನಿನ್ನ ದೂರ ಮಾಡ್ಕೊಂಡು ಅವ್ರನ್ನ ಮದುವೆ ಆದೆ. ಆದ್ರೆ 2 ದಿನದಿಂದ ಪ್ರತಾಪ್ ಕಾಣಿಸ್ತಿಲ್ಲ ಅಮ್ಮ. ನನಗೆ ಅವ್ರನ್ನ ಬಿಟ್ಟು ಇರಕ್ಕಾಗ್ತಿಲ್ಲ. ಅಪ್ಪ ಇಬ್ರು ಕುಸ್ತು ಹೋಗಿದ್ದಾರೆ. ನೀವೇ ಧೈರ್ಯ ಹೇಳ್ಬೇಕು. ಅವ್ರಿಗೆ ಸಮಾಧಾನ ಹೇಳೋ ಶಕ್ತಿ ನನಗೂ ಇಲ್ಲ. ವಿನುತಾ, ಕೆಲವು ಸಾರಿ ಅರ್ಜೆಂಟ್ ಕೆಲಸದ ಮೇಲೆ ಪದ್ಮನ್ಗೂ ಹೇಳಿದೆ, ನಾನು ಬೇರೆ ಊರುಗಳಿಗೆ 1-2-3 ದಿವಸದ ಮಟ್ಟಿಗೆ ಹೋಗ್ಬಿಡ್ತಾ ಇದ್ದೆ. ಆಕೆ ಪ್ರತಾಪ್ ಕೂಡ 1-2 ದಿವಸದ ಮಟ್ಟಿಗೆ ಬೇರೆ ಊರಿಗೆ ಹೋಗಿದ್ದಾನೆ ಅನ್ಕೋ. ಬೇರೆ ಊರಿಗೆ ಹೋಗಿದ್ದಾರೆ ಅಂದ್ರೆ ಬೇರೆ ಬೇರೆ ಅರ್ಥ ಬರುತ್ತಲ್ವಪ್ಪ. ಮನಸ್ಸು ನಂದೆ, ಅದಕ್ಕೆ ಬೇಜಾರಾದ್ರೂ ನಮ್ಮಿಂದನೇ, ಸಮಾಧಾನ ಆದ್ರೂ ನಮ್ಮಿಂದನೇ. ಹಾಗಿದ್ದನ್ನ ಮರ್ತು ಬಿಡ್ಬೇಕು. ಆಗೋದನ್ನ ಯಾರು ತಪ್ಸಕ್ಕಾಗಲ್ಲಮ್ಮ. ಸಮಾಧಾನ ಮಾಡ್ಕೊ. ಒಂದೂರಲ್ಲಿ ಒಬ್ಬ ರಾಜ ಇದ್ದ. ಅವನು ಪಕ್ಕದೂರು ರಾಣಿನ ಇಷ್ಟಪಟ್ಟಿದ್ದ. ಆದ್ರೆ ಅದು ಆ ರಾಣಿ ತಾಯಿಗೆ ಇಷ್ಟ ಇರಲಿಲ್ಲ. ಯುದ್ಧದಲ್ಲಿ ಗೆದ್ದು ಬಂದು ರಾಜ ರಾಣಿನ ಮದುವೆ ಆದ. ರಾಜ್ಯ ಇತ್ತು, ಅರಮನೆ ಇತ್ತು, ಸಂತೋಷಕ್ಕೆ ಸ್ವಲ್ಪನೂ ಬರ ಇರಲಿಲ್ಲ. ಆದ್ರೂ ರಾಣಿ ತಾಯಿಗೆ ಆತಂಕ. ಹೆತ್ತ ಮಗಳಲ್ವಾ, ಮಗಳನ್ನ ನೋಡ್ಕೊಂಡು ಬರ್ಬೇಕು ಅಂತ ಸಿಹಿ ಮಾಡ್ಕೊಂಡು ತಗೊಂಡು ಹೋದ್ಲು. ಆದ್ರೆ ಆ ತಾಯಿಗೆ ತಿನ್ಸಕ್ಕೆ ಆಗ್ಲಿಲ್ಲ. ಯಾಕೆಂದ್ರೆ ಅರಮನೆ ಸಂತೋಷವಾಗಿರ್ಲಿಲ್ಲ, ಬರೀ ಕತ್ತಲು ತುಂಬಿಕೊಂಡಿತ್ತು ಅಷ್ಟೇ. ಬಂದಿದ್ದ ಬಂದಂಗೆ ಸ್ವೀಕರಿಸಬೇಕು ಈ 3 ದಿನದ ಬಾಳಲ್ಲಿ. ನಮಸ್ಕಾರ ಸರ್. ನಮಸ್ಕಾರ, ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಏನು ವಿಷಯ? ಸರ್, ಪ್ರತಾಪ್ ಬಗ್ಗೆ ಏನಾದರೂ ಗೊತ್ತಾಯ್ತಾ?
ಪ್ರತಾಪ್ ಸುತ್ತಮುತ್ತಲು ಯಾರ್ಯಾರಿದ್ರು ಹೇಗಿದ್ರು ಅಂತ ಗೊತ್ತಾದ್ರೆ ಪ್ರತಾಪ್ ಏನಾದ್ರು ಅಂತ ಹೇಳ್ಬೋದು. ಪ್ರೊಫೆಷನಲ್ ಕಿಡ್ನಾಪರ್ಸ್ ಅಂತೂ ಅವ್ರನ್ನ ಕಿಡ್ನಾಪ್ ಮಾಡಿಲ್ಲ. ಯಾಕಂದ್ರೆ ಅವ್ರು ಏನಾದ್ರು ಕಿಡ್ನಾಪ್ ಮಾಡಿದ್ರೆ ವೈಶಾಲಿ ಅವ್ರು ಫೋನ್ ಮಾಡಿ ಏನಾದ್ರು ಡಿಮ್ಯಾಂಡ್ ಮಾಡ್ತಾ ಇದ್ರು. ನಿಮ್ಮಲ್ಲೇ ಯಾರೋ ಅವ್ರ ವಿರುದ್ಧ ಸಂಚು ಮಾಡ್ದಂಗಿದೆ. ವಿನೂತ ಹೇಗೆ ಸರ್ ನೋಡಿ, ವಿನೂತ ನಡವಳಿಕೆ ಹೇಗೆ ಅಂತ ಕೇಳಿದೆ. ಅವ್ರು ನಿಮ್ಮ ತಂಗಿ ಆಗಿದ್ರೆ ನಿಮ್ಮ ಮನೇಲಿ ಇಟ್ಕೊಳ್ಳಿ ಪ್ಲೀಸ್, ನಂಗೆ ಡೀಟೇಲ್ಸ್ ಬೇಕು. ಯಾಕೆ ಸರ್? ವಿನೂತ ಹತ್ತಿರದವ್ರ ಹತ್ರ ತಿಳ್ಕೊಂಡ್ರೆ ಸರಿಯಾದ ಮಾಹಿತಿ ಸಿಗುತ್ತೆ. ಇಲ್ಲ ಅಂದ್ರೆ ಎಲ್ಲ ಎಡವಟ್ ಆಗ್ಬಿಡುತ್ತೆ. ನಾನು ರಾಂಗ್ ಡಿಸಿಷನ್ ತಗೊಳ್ಳೋ ಹಾಗಾಗುತ್ತೆ ಅಲ್ವಾ? ಅದಕ್ಕೆ ಕೇಳಿದೆ. ಈಗ ಪ್ರತಾಪ್ ವಿನೂತ ಸಂಬಂಧ ಹೇಗೆ? ಸರ್ ಅವರಿಬ್ಬರು ಒಬ್ಬರೊಬ್ಬರು ಪ್ರೀತಿ ಮಾಡ್ತಾ ಇದ್ರು. ಪ್ರತಾಪನ್ ಮದುವೆ ಮಾಡ್ಕೊಳ್ಳೋದು ನಮ್ಮ ಮನೇಲಿ ಯಾರಿಗೂ ಇಷ್ಟ ಇರಲಿಲ್ಲ ಸರ್. ಅವ್ರು ತುಂಬಾ ಹಠಮಾರಿ. ವಿನೂತ ನಿಮ್ ಜೊತೆ ಹೇಗಿರ್ತಿದ್ರು? ಅಷ್ಟಕ್ಕಷ್ಟೇ ಸರ್. ನಮ್ಮ ಅಮ್ಮನಿಗೆ ಸಾವಿತ್ರಿಗೆಲ್ಲ ಅವಮಾನ ಮಾಡ್ಬಿಟ್ಲು ಸರ್. ಶ್ರೀಮಂತಿಕೆ ಅವಳಿಗೆ ತಲೆ ತಿರುಗಿಸ್ತಾ ಇದೆ ಅನ್ನಿಸ್ತಾ ಇದೆ ಸರ್. ಪಾಪ ಈಗ ಹೇಳ್ತಾ ಇದ್ದಾಳಷ್ಟೇ. ವಿನೂತ ಹಠಮಾರಿ ಅಂದ್ರಲ್ಲ, ಯಾವ ರೀತಿ ಹಠಮಾರಿ? ಅವಳು ಏನು ಅಂದ್ಕೊಂಡು ಅದೆಲ್ಲ ಅವಳಿಗೆ ಬೇಕಿತ್ತು ಸರ್. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಂದ್ರೆ ಅವಳಿಗೆ ಕೋಪ. ಬೇರೆ ಹವ್ಯಾಸ ಏನಾರು ಇತ್ತಾ? ಈಗೇನು ಗೊತ್ತಿಲ್ಲ ಸರ್, ಆದ್ರೆ ಚಿಕ್ಕ ವಯಸ್ಸಲ್ಲಿ ಇತ್ತು. ಏನು? ಅವಳು ಲಾಟರಿ ಟಿಕೆಟ್ ತಗೋತಾ ಇದ್ಲು, 20 ಲಕ್ಷ ರೂಪಾಯಿ ಬರುತ್ತೆ ಅಂತ ಹೇಳ್ತಾ ಇದ್ಲು. ನೀವಿನ್ನು ಹೊರಡ್ಬಹುದು, ಊಟ ಟೈಮ್ ಆಯ್ತು. ಹೊಡಿ ಹೊಡಿ. ಬನ್ರಿ ಇಲ್ಲಿ. ಸರ್ ಸ್ವಾತಿ ಮನೆ ಹೋಗಿದ್ರಾ? ಹೋಗಿದ್ದೆ ಸರ್. ಮನೆಯಲ್ಲಿ ಸ್ವಾತಿ ಒಬ್ಳೇ ಇರೋದು. ಅವಳ ತಂದೆ ತಾಯಿ ಮಂಗಳೂರಲ್ಲಿದ್ದಾರೆ. ಅವ್ರ ಫ್ಯಾಮಿಲಿ ಹಿಸ್ಟ್ರಿ ಎಲ್ಲ ಹೇಳ್ಬೇಡ್ರಿ. ನಮ್ಮ ಈ ಮಿಸ್ಸಿಂಗ್ ಕೇಸ್ ಸಂಬಂಧಪಟ್ಟಂತ ಡೀಟೇಲ್ಸ್ ಏನಾದ್ರು ಸಿಗ್ತಾ? ಸರ್ ತುಂಬಾ ಸರ್ತಿ ಪ್ರತಾಪ್ ಸ್ವಾತಿ ಮನೆ ಹೋಗ್ತಿದ್ರಂತೆ ಸರ್. ಸಂಜೆ 6 ಗಂಟೆಯಿಂದ ರಾತ್ರಿ 11 ಗಂಟೆ. ಸ್ವಾತಿ ಬ್ಯಾಂಕ್ ಡೀಟೇಲ್ಸ್ ತಂದಿದ್ದೀರಾ? ಹೌದು ಸರ್, ತಂದಿದ್ದೇನೆ. ಧನಲಕ್ಷ್ಮಿ ಸರ್ ಅವಳು. ನರೇಂದ್ರ ಗೌಡ. ಹೇಳಿ ಕಳ್ಸಿದ್ರೆ ನಾನೇ ಬರ್ತಿದ್ನಲ್ಲ ಮೇಡಮ್. ಯಾಕೆ? ನಾನ್ ಬರ್ಬಾರ್ದಾಗಿತ್ತಾ? ಹಾಗೇನೂ ಇಲ್ಲ. ಒಳಗ್ ಬರ್ಬೋದಾ? ಬನ್ನಿ ಮೇಡಮ್, ಬನ್ನಿ. ಏನ್ ತಗೋತೀರಾ? ತಗೊಳ್ಳೋದಕ್ಕೆ ನಾನ್ ಬಂದಿರೋದು. ಯಾಕೆ ಮೇಡಮ್ ಒಂಥರ ಮಾತಾಡ್ತಿದ್ದೀರಾ? ರಿಸೆಪ್ಷನ್ ಹಿಂದಿನ ದಿನ ರಾತ್ರಿ 2 ಗಂಟೆಗೆ ನೀನ್ ಪ್ರತಾಪ್ಗೆ ಫೋನ್ ಮಾಡಿದ್ಯಾ? ಇಲ್ಲ ಮೇಡಮ್. ಸಿಸಿಟಿವಿ ಇದೆ ನನ್ನ ಮನೆಯಲ್ಲಿ. ಅದ್ರ ಫುಟೇಜ್ ನಾನು ನೋಡಿದ್ದೀನಿ. ನೀನ್ ಫೋನ್ ಮಾಡಿದ್ಯಾ? ರಾತ್ರಿ ಫೋನ್ ಮಾಡಿ ಪ್ರತಾಪ್ಗೆ ಮದುವೆ ಆಗುವಂತ ಬಲವಂತ ಮಾಡಿದ್ಯಾ? ಆದ್ರೆ ಅವನು ಒಪ್ಕೊಂಡಿಲ್ಲ. ಬೆಳಗ್ಗೆ ರಿಸೆಪ್ಷನ್ಗೆ ಬಂದೆ, ನನ್ನ ಎದುರುಗಡೆ ನಿಂತ್ಕೊಂಡು ಬ್ಲಾಕ್ ಮೇಲ್ ಮಾಡ್ದೆ. ರಿಸೆಪ್ಷನ್ ಹೇಗ್ ನಡೆಯುತ್ತೆ ನೋಡಿ ಅಂತ. ಪ್ರತಾಪ್ ಏನಾದ್ರೂ ಮನೆಗೆ ವಾಪಸ್ ಬಂದಿದ್ರೆ ಖಂಡಿತ ರಿಸೆಪ್ಷನ್ ನಡೆದಿರೋದು. ಆದ್ರೆ ಅವನು ಬರ್ಲಿಲ್ಲ, ರಿಸೆಪ್ಷನ್ ನಡೀಲಿಲ್ಲ. ಒಂದ್ ವೇಳೆ ನೀನೇನಾದ್ರೂ ವಿನೂತನ್ನ ಕಿಡ್ನಾಪ್ ಮಾಡಿದಿದ್ರೆ ನಾನು ಏನು ಹೇಳ್ತಾ ಇರಲಿಲ್ಲ. ಅಂದ್ರೆ ನೀವೇನ್ ಹೇಳ್ತಾ ಇದ್ದೀರಾ ಮೇಡಮ್? ಪ್ರತಾಪ್ನ ಎಲ್ ಬಚ್ಚಿಟ್ಯಾ? ಈ ಕೆಲಸ ನಿಂದೆ ಅಂತ ನನಗೆ ಗೊತ್ತಿದೆ, ಹೇಳು. ಇಲ್ಲ ಮೇಡಮ್,
ನಾನು ಕೋಪದಲ್ಲಿ ನಿಮ್ಮ ಹತ್ರ ಪ್ರತಾಪ್ ಹತ್ರ ಹಾಗೆ ಮಾತಾಡಿದ್ದು, ಆದರೆ ಬಚ್ಚಿಡೋಷ್ಟು ಸ್ಟ್ರೆಂತ್ ಎಲ್ಲ ನನಗಿಲ್ಲ ಮೇಡಮ್. ನನ್ನ ಮಗನೇ ನನಗೆ ಸರ್ವಸ್ವ. ಅವನಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ನನಗೆ ಯಾರು ಶತ್ರುಗಳಿಲ್ಲ. ಈ ಕೆಲಸ ನಿಂದೆ ಅಂತ ನನಗೆ ಗೊತ್ತು. ಹೇಳು ಅವನಲ್ಲಿದ್ದಾನೆ ಅಂತ. ನನ್ನಡೆ ಮೇಡಮ್, ನನ್ಗೆ ಗೊತ್ತಿಲ್ಲ. ಗೊತ್ತಿಲ್ಲ ಅಲ್ವಾ? ನಿಜವಾಗ್ಲೂ ನನಗೇನು ಗೊತ್ತಿಲ್ಲ ಮೇಡಮ್. 3 ನಿಮಿಷ ಅವಕಾಶ ನಿಗೆ. ಅಷ್ಟರಲ್ಲಿ ಸತ್ಯ ಹೇಳು. ಪ್ರತಾಪ್ ನನಗೆ ಬಾಸ್ ಮೇಡಮ್. ನಾನೇನು ಅವ್ರಿಗೆ ಮಾಡೋಕ್ಕಾಗತ್ತೆ? 5 ಸೆಕೆಂಡ್ ಕಳೀತು. ನನ್ನ ಪಾಲಿನ ದೇವರು ಮೇಡಮ್ ಪ್ರತಾಪ್. ನಾನೇನು ಮಾಡಿಲ್ಲ. ಇನ್ಸ್ಪೆಕ್ಟರ್ ಫೋನ್ ಕೇಳಿದಾಗ ಯಾಕೆ ಕೊಡ್ಲಿಲ್ಲ? ಯಾಕೆ ಅಷ್ಟೊಂದು ಬೆವರ್ತಿದೆ? ಶಾಕಲ್ಲಿದ್ದೆ. ಪ್ರತಾಪ್ ಮಿಸ್ಸಿಂಗ್ ಅಂದ್ರೆ ನನಗೆ ನಂಬಕ್ಕೆ ಆಗಿಲ್ಲ ಮೇಡಮ್. 1.5 ನಿಮಿಷ ಕಳೀತು. ಎಲ್ಲಿ ನನ್ನ ಮಗ? ಗೊತ್ತಿಲ್ಲ ಮೇಡಮ್. ಪ್ರಾಮಿಸ್ ನನಗೆ ಗೊತ್ತಿಲ್ಲ. ಗೊತ್ತಿಲ್ಲ ಅಲ್ವಾ? ಮುಗಿತಿವತ್ತು ನಿಮ್ ಕತೆ.